ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಒಳ್ಳೆ ಮಳೆ ಶುರುವಾಗಿದೆ ಇವತ್ತು. ಹೊಸ ಮುಂಗಾರು ಮಳೆ ಒಳ್ಳೆ ಬರ್ತಾ ಇದೆ. ನೋಡ್ಬೋದು, ಎಲ್ಲ ಕಡೆ ಮಳೆ ಬರ್ತಾ ಇದೆ ಇಲ್ಲಿ. ಈ ಮಳೆಗೆ ಒಂದು ಸ್ವಲ್ಪ ಖಾರವಾಗಿ ಒಂದು ಏಡಿ ಗಸಿಯನ್ನು ಮಾಡುವ ಇವತ್ತು. ಏಡಿ ಗಸಿ ಅಂತ ಹೇಳಿದ್ರೆ ನಮ್ಮ ಇಂಗ್ಲಿಷಲ್ಲಿ ಇದಕ್ಕೆ ಕ್ರ್ಯಾಬ್ ಅಂತ ಹೇಳ್ತಾರೆ, ತುಳು ಭಾಷೆಯಲ್ಲಿ ಜಂಜಿ ಅಂತ ಹೇಳ್ತಾರೆ. ಇದನ್ನ ಯಾವ ರೀತಿ ಮಾಡೋದು ಅಂದ್ರೆ, ಇದಕ್ಕೆ ಸ್ವಲ್ಪ ಖಾರವಾಗಿ ಇರ್ಬೇಕಂದ್ರೆ ಒಂದು ಮಸಾಲೆ ಪದಾರ್ಥಗಳನ್ನು ಯಾವ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು, ಎಷ್ಟೆಲ್ಲ ಯೂಸ್ ಮಾಡ್ಬೇಕಂತ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೂಪರ್ ಆಗುತ್ತೆ ಇದು. ಜಂಜಿ ಗಸಿ ಅಂದ್ರೆ ಫುಲ್ ಡ್ರೈ ಆಗಿ ಮಾಡುವಂಥದ್ದಲ್ಲ, ಸ್ವಲ್ಪ ಗಸಿಯಾಗಿ ಮಾಡುವಂಥದ್ದು. ಅಡಿಗೆ ಮನೆ ಕಡೆ ಸಾಗೋಣ ಇವತ್ತು. ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಮತ್ತೆ ಅದಕ್ಕೆ ಎಷ್ಟೆಲ್ಲ ಪ್ರಮಾಣದಲ್ಲಿ ಮಸಾಲೆ ಪದಾರ್ಥಗಳನ್ನ ಆ್ಯಡ್ ಮಾಡಬೇಕು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ನೀವು ಕೂಡ ಫಾಲೋ ಮಾಡಿ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಕೂಡ ಜಂಜಿ ಗಸಿಯನ್ನು ಮಾಡಿ ಗಂಜಿ ಊಟಕ್ಕೆ ಅಥವಾ ಇನ್ನಿತರ ಯಾವುದೇ ಒಂದು ಈ ಕಪ್ಪ ರೊಟ್ಟಿ ತಿನ್ನಲಿಕ್ಕೆ ಇರ್ಬೋದು, ದೋಸೆಗೆ ಇರ್ಬೋದು, ಇಡ್ಲಿಗೆ ಇರ್ಬೋದು, ಸೂಪರ್ ಆಗುತ್ತೆ. ಓಕೆ, ಇವತ್ತು ಜಂಜಿ ಗಸಿ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ. ಅದೇ ರೀತಿ ನಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ಈ ಪ್ರಮಾಣದಲ್ಲಿ ನಾವೊಂದು 1 kg ಅಷ್ಟು ಇಲ್ಲ, ಒಂದು 500 ಗ್ರಾಮ್ ಇರ್ಬೋದು ಇದರಲ್ಲಿ. ಅಷ್ಟು ಇದೆ ಏಡಿ. ಅಷ್ಟು ಏಡಿಯನ್ನು ತಗೊಂಡು ಅದನ್ನು ಕ್ಲೀನ್ ಮಾಡಿ ಎಲ್ಲ ತೊಳೆದು ಇಲ್ಲಿ ಇಟ್ಟಿದ್ದೇವೆ. 2 ಚಮಚೆಯಷ್ಟು ಕೊತ್ತಂಬರಿ ಇದೆ, 1 ಚಮಚೆಯಷ್ಟು ಜೀರಿಗೆ ಇದೆ, ನಂತರ 1 ಚಮಚೆಯಷ್ಟು ಕಾಳು ಮೆಣಸನ್ನು ನಾವು ತಗೊಳ್ಬೇಕು. ಒಂದು ಸ್ವಲ್ಪ ಹುಳಿ, ಜಾಸ್ತಿ ಏನು ಬೇಕಾಗಿಲ್ಲ, ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಳಿ, 1 ಮುಷ್ಟಿಯಷ್ಟು ಬ್ಯಾಡಿಗೆ ಮೆಣಸು, ಒಂದು ಅರ್ಧ ಹಳದಿ ಹುಡಿ, ಅರ್ಧ ಚಮಚೆಯಷ್ಟು ಹಳದಿ ಹುಡಿ, ಒಂದು ಸ್ವಲ್ಪ ಸಾಸಿವೆ, ಒಂದು ಚಿಟಿಕೆಯಷ್ಟು ಮೆಂತೆ. ಓಕೆ, ಇದಿಷ್ಟು ನಾವು ಮಸಾಲೆ ಪದಾರ್ಥಗಳನ್ನು ಸೇರಿಸಬೇಕು. ಓಕೆ ಫ್ರೆಂಡ್ಸ್, ನಂತರ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ತಗೊಂಡಿದ್ದೇವೆ. ಅದನ್ನು ಈ ರೀತಿ ಸ್ಲೈಸ್ ಮಾಡಿ ಇಟ್ಟಿದ್ದೇವೆ. ನಂತರ 1 ಟೊಮ್ಯಾಟೊ ಮೀಡಿಯಂ ಗಾತ್ರದ್ದೇ, ನಂತರ 1 ಕರಿಬೇವಿನ ಸೊಪ್ಪು. ಓಕೆ, ಇಲ್ಲಿ ಒಂದು ಚಿಕ್ಕ ಗಾತ್ರದ ಈರುಳ್ಳಿಯನ್ನು ತಗೊಂಡಿದ್ದೇವೆ. ಅದೇ ರೀತಿ ಒಂದು 7-8 ಎಸಳು ಬೆಳ್ಳುಳ್ಳಿ ಇದೆ, ಮತ್ತೊಂದು ಸ್ವಲ್ಪ ಕರಿಬೇವಿನ ಸೊಪ್ಪಿದೆ. ಇದು ಮಸಾಲೆ ನಾವು ರುಬ್ಲಿಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಒಂದು ದೊಡ್ಡ ಸೈಜಿನ ಒಂದು ತೆಂಗಿನಕಾಯಿ ತಗೊಂಡಿದ್ದೇವೆ. ತೆಂಗಿನಕಾಯಿ ತುರಿದು ಇಟ್ಟಿರುವಂತದ್ದು. ಓಕೆ, ಒಲೆ ಮೇಲೆ ಒಂದು ಬಾಣಲೆಯನ್ನು ನಾವು ಇಟ್ಟಿದ್ದೇವೆ. ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸೇರಿಸುವ ಮೊದಲನೇದಾಗಿ. ಓಕೆ, 2 ಚಮಚೆಯಷ್ಟು ತೆಂಗಿನ ಎಣ್ಣೆ ಸೇರಿಸಿವೆ. ಈಗ ಮೊದಲನೇದಾಗಿ ನಾವು ಮೆಣಸನ್ನು ಹುರಿಯುವ. ನಾವು ತಗೊಂಡಿರುವಂತ ಎಲ್ಲ ಬ್ಯಾಡಿಗೆ ಮೆಣಸನ್ನ ನಿಧಾನವಾಗಿ, ಅಂದ್ರೆ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಟು ಹುರಿಯುವಂಥದ್ದು. ಯಾವುದೇ ಕಾರಣಕ್ಕೂ ಜಾಸ್ತಿ ಇಟ್ಕೋಬೇಡಿ, ಅದಕ್ಕೆ ಅದು ಸುಟ್ಟೋಗುತ್ತೆ. ಸುಟ್ಟೋದ್ರೆ ನಮ್ಮ ಪದಾರ್ಥ ಹಾಳಾಗುತ್ತೆ. ನಾವು ಮಾಡುವಂಥ ಏಡಿ ಗಸಿ ಏನಿಂಟೋ ಅದೆಲ್ಲ ಕಹಿ ಆಗುತ್ತೆ. ಮತ್ತೆ ನಿಧಾನಕ್ಕೆ ಫ್ರೈ ಆದ್ರ ನಂತರ ಬಾಕಿ ಎಲ್ಲ ತಗೊಂಡಿರುವ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡುವ. ಓಕೆ, ಈಗ ನಾವು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ತಗೊಂಡಿದ್ದೇವಲ್ಲ, ಅದನ್ನು ಇಲ್ಲಿ ಹಾಕಿದ್ದೇವೆ. ನೋಡ್ಬೋದು, ಒಳ್ಳೊಳ್ಳೆ ಇದು ನಮ್ಮ ಸ್ಪೆಷಲಿಸ್ಟ್ ತುಂಬ ಕ್ಲೀನ್ ಮಾಡಿ ಇದು ಮಾಡಿ ಇಟ್ಟಿದ್ದಾರೆ. ದೊಡ್ಡ ದೊಡ್ಡ ಪೀಸ್ ಇದೆ ಅದರಲ್ಲಿ. ಅಂದರೆ ಅವರು ಕೊಚ್ಚುವವರು ಸ್ವಲ್ಪ. ಓಕೆ, ಈಗ ಇದಕ್ಕೆ ಕೊತ್ತಂಬರಿಯನ್ನು ಹಾಕಿದ್ದೇವೆ, ನಂತರ ಜೀರಿಗೆ ಹಾಕಿದ್ದೇವೆ. ಈಗ ಕರಿಮೆಣಸನ್ನು ಆ್ಯಡ್ ಮಾಡುವ. ನಂತರ ನಾವು ತಗೊಂಡಿರುವಂಥ ಸಾಸಿವೆ ಮತ್ತು ಮೆಂತೆ ಇದನ್ನು ಹಾಕಿ ನಿಧಾನವಾಗಿ ಹುರಿದು, ಮತ್ತು ಇದನ್ನೆಲ್ಲ ರುಬ್ಲಿಕ್ಕುಂಟು. ಎಣ್ಣೆ ಹಾಕಿ ಹುರಿಯೋದ್ರಿಂದ ನಮ್ಮ ಮಸಾಲೆ ಘಮ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೂಪರ್ ಆಗಿ ಸ್ಮೆಲ್ ಬರ್ತಾ ಉಂಟು. ಈಗ ಮೀನೆಲ್ಲ ಸಿಗೋದಿಲ್ಲ ಸ್ವಲ್ಪ. ಈಗ ಬೋಟ್ ಎಲ್ಲ ಹೋಗ್ಲಿಕ್ಕಿಲ್ಲಲ್ಲ, ಇದು ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಬೋಟ್ ಎಲ್ಲ ಹೋಗ್ಲಿಕ್ಕಿಲ್ಲ, ಮತ್ತು ಸೈಕ್ಲೋನ್ ಅದಿದೆಲ್ಲ ಆಗಿ, ಮತ್ತೆ ಈಗ ಮೊಟ್ಟೆ ಇಡುವ ಸಮಯ ಮೀನೆಲ್ಲ, ಹಾಗಾಗಿ ಸಮುದ್ರಕ್ಕೆಲ್ಲ ಹೋಗ್ಲಿಕ್ಕೆ ಬಿಡೋದಿಲ್ಲ ಅವರಿಗೆ. ಒಂದು ಸ್ವಲ್ಪ ಸಿಕ್ಕಿದೆ ನಮಗೆ ಏಡಿ, ಅದನ್ನೇ ತಗೊಂಡು ಬಂದಿದ್ದೇನೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಇದೇ ರೀತಿ ಒಂದು ಅಡಿಗೆ ಸಾಮಗ್ರಿಯನ್ನು ಉಪಯೋಗಿಸಿ ಮಾಡಿ, ಸೂಪರ್ ಆಗುತ್ತೆ. ಕೆಳಗೆ ಕಾಮೆಂಟ್ ಅಲ್ಲಿ ಬರೀರಿ ಯಾವ ರೀತಿ ಆಗಿದೆ ಅನ್ನುವಂಥ ವಿಷಯ. ಮತ್ತೆ ಕೆಲವರು ಕಾಮೆಂಟ್ ಅಲ್ಲಿ ಹಾಕ್ತಾರೆ ಉಪ್ಪು ಹಾಕಿಲ್ಲ ಅನ್ನೋದು. ಬೇಕಾ ಅವರಿಗೆ ಸ್ವಲ್ಪ ಸ್ಕಿಪ್ ಆಗಿರ್ಬೋದು. ನಾನು ಎಲ್ಲ ಪದಾರ್ಥಗಳಿಗೂ ಉಪ್ಪನ್ನು ಆ್ಯಡ್ ಮಾಡಿದರೆ ನಾವು ತಿನ್ಬೇಕಲ್ಲ. ಇಲ್ಲಿ ಉಪ್ಪು ಆ್ಯಡ್ ಮಾಡಿಯೇ ಮಾಡ್ತೇವೆ ನಾವು.
ಅದು ಬಹುಶಃ ಎಲ್ಲೋ ಸ್ಕಿಪ್ ಆಗಿರ್ಬೋದು. ಅದಕ್ಕೆ ಎಲ್ಲ ವಿಡಿಯೋ ಪ್ರತಿಯೊಂದನ್ನು ನೋಡಿ ನೀವು ಕ್ಲೀನಾಗಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಉಪ್ಪು ಹಾಕಿದ್ದೇವೆ ಅನ್ನೋ ವಿಷಯ. ಈಗ ಒಂದು ಮಿಕ್ಸಿ ಜಾರಿಗೆ ನಾವು ಹುರಿದಿಟ್ಟಿರುವಂಥ ಮಸಾಲೆಯನ್ನು ಆ್ಯಡ್ ಮಾಡುವ. ಫಸ್ಟ್ ಕ್ಲಾಸ್ ಆಗಿ ಕಾಣ್ತಾ ಉಂಟಲ್ಲ, ಎಲ್ಲ ಹುರಿದಿರುವಂಥ ಮಸಾಲೆ ಎಲ್ಲ ಆ್ಯಡ್ ಮಾಡುವ. ಓಕೆ, ಇದಕ್ಕೆ ಈಗ ಹುಳಿಯನ್ನು ಸೇರಿಸ್ತೇವೆ. ಹುಳಿ ಸೇರಿಸಿದ ನಂತರ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನೀಟಾಗಿ ರುಬ್ಬಬೇಕು ಇದನ್ನು. ಓಕೆ, ಅದೇ ರೀತಿ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ನಾವು ತೆಂಗಿನ ತುರಿಯನ್ನು ಹುರಿಬೇಕಿಲ್ಲಿ. ತೆಂಗಿನ ತುರಿ ಹುರಿಯದೇ ಹಾಕ್ಬೋದು, ಹುರಿದ್ರೂ ತೊಂದರೆ ಇಲ್ಲ, ಒಳ್ಳೇದೇ. ನಾವು ಸ್ವಲ್ಪ ಹುರಿಯುವಂತ ಒಂದು ಪ್ಲಾನ್ ಮಾಡಿದ್ದೇವೆ. ಓಕೆ, ತೆಂಗಿನ ತುರಿ ಹಾಕಿದ ನಂತರ ನಾವೀಗ ತಗೊಂಡಿರುವಂತ ಹಳದಿ ಹುಡಿಯನ್ನು ಕೂಡ ಇಲ್ಲಿ ಸೇರಿಸುವ. ಒಂದು ಅರ್ಧ ಚಮಚೆಯಷ್ಟು ಹಳದಿ ಹುಡಿ ಇತ್ತು, ಅದನ್ನು ಇಲ್ಲಿ ಸೇರಿಸಿ ಈಗ ಒಂದು ಸ್ವಲ್ಪ ಕೈ ಆಡಿಸ್ಬೇಕು ಅಲ್ಲೇ. ಫ್ರೆಂಡ್ಸ್ ನೋಡಿ, ತೆಂಗಿನ ತುರಿ ಸೂಪರ್ ಆಗಿ ನಾವು ಫ್ರೈ ಮಾಡಿ ಇಟ್ಟಿದ್ದೇವೆ. ಇಲ್ಲಿ ರುಬ್ಬಿ ಆಗಿದೆ. ಈಗ ನಾವು ತೆಂಗಿನ ತುರಿಯನ್ನು, ನಾವು ಹುರಿದಿರುವ ತೆಂಗಿನ ತುರಿಯನ್ನು ಇಲ್ಲಿ ಹಾಕುವ. ತೆಂಗಿನ ತುರಿಯನ್ನು ಹಾಕಿದ ನಂತರ ಒಂದು 2 ಸುತ್ತುವಂಥದ್ದು ಮಿಕ್ಸಿ ಜಾರು. ಜಾಸ್ತಿ ರುಬ್ಲಿಕ್ಕಿಲ್ಲ, ಖಾಲಿ ಒಂದ್ಸರಿ ಸ್ಟಾರ್ಟ್ ಮಾಡಿ ಬಂದ್ ಮಾಡಿ ಅಷ್ಟೇ, ಜಾಸ್ತಿ ಪುಡಿ ಆಗಬಾರ್ದು ತೆಂಗಿನ ತುರಿ. ಓಕೆ, ಈಗ ಒಂದು ಬಾಣಲೆಯನ್ನು ನಾವು ಗ್ಯಾಸ್ ಒಲೆ ಮೇಲೆ ಇಟ್ಟಿದ್ದೇವೆ. ಗ್ಯಾಸ್ ಒಲೆ ಮೇಲೆ ಇಟ್ಟ ನಂತರ ನಾವು ಸ್ವಲ್ಪ ತುಪ್ಪವನ್ನು ಹಾಕ್ತೇವೆ ಇಲ್ಲಿ. ಯಾಕಂದ್ರೆ ಈ ಏಡಿ ಸ್ವಲ್ಪ ಉಷ್ಣ ಆಗಿರೋದ್ರಿಂದ ನಾವು ತುಪ್ಪವನ್ನು ಹಾಕಿ ಸ್ವಲ್ಪ ಅದಕ್ಕೆ ಇದು ಮಾಡಿದ್ರೆ ಒಳ್ಳೇದು. ನಾವು ಮನೆಯಲ್ಲೇ ಮಾಡಿರುವಂಥ ತುಪ್ಪ ಇದು. ಸ್ವಲ್ಪ ತುಪ್ಪವನ್ನು ಹಾಕಿ ಸ್ವಲ್ಪ ತೆಂಗಿನೆಣ್ಣೆ ಮಿಕ್ಸ್ ಮಾಡಿದ್ದೇವೆ. ಸ್ವಲ್ಪ ಆದ ನಂತರ ಅಲ್ಲಿ ಸ್ವಲ್ಪ ಸಾಸಿವೆಯನ್ನು ಆ್ಯಡ್ ಮಾಡಬೇಕು ಒಗ್ಗರಣೆಗೆ, ಒಂದು ಸ್ವಲ್ಪ ಪ್ರಮಾಣದಲ್ಲಿ, ಅಂದಾಜು ಪ್ರಮಾಣದಲ್ಲಿ. ಮತ್ತೆ ಕರಿಬೇವಿನ ಸೊಪ್ಪನ್ನು ಹಾಕುವ. ಇದು ನಮ್ಮ ಸಾಸಿವೆ ಸಿಡಿತಾ ಬರ್ತಾ ಇದ್ದಾಗೆ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡುವ. ಈಗ ಆದಷ್ಟು ಸ್ವಲ್ಪ ದೂರ ನಿಲ್ಲಿ, ಯಾಕಂದರೆ ಸಿಡಿಯುವಾಗ ನಮ್ಮ ಮೈ ಮೇಲೆಲ್ಲ ಆಗ್ತದೆ. ಕರಿಬೇವಿನ ಹಾಕಿದ ನಂತರ ನಾವು ತಗೊಂಡಿರುವಂಥ ಮೀಡಿಯಂ ಗಾತ್ರದ ಈರುಳ್ಳಿ ಅದನ್ನು ಇಲ್ಲಿ ಹಾಕೋದು. ಸ್ವಲ್ಪ ಕೈ ಆಡಿಸೋದು ಅಲ್ಲೇ. ಈರುಳ್ಳಿ ಒಳ್ಳೆ ಫ್ರೈ ಆಗ್ಬೇಕು ಮಾತ್ರ. ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಟರು ತೊಂದರೆ ಇಲ್ಲ, ಸ್ವಲ್ಪ ಫ್ರೈ ಆಗಬೇಕು. ಆದಷ್ಟು ಫ್ರೈ ಆದರೆ ಒಳ್ಳೆ ಫ್ಲೇವರ್ ಬರ್ತದೆ. ನಾವು ಹೇಳೋದು ಮಾತ್ರ ಅಲ್ಲ, ನೀವು ಮನೆಯಲ್ಲಿ ಕೂಡ ಟ್ರೈ ಮಾಡಬೇಕು ಇದೇ ರೀತಿ, ಭಾಳ ಸೂಪರ್ ಆಗತ್ತೆ. ಅದೇ ನಾನು ಆಗಲೇ ಹೇಳಿದ ಹಾಗೆ ಊಟಕ್ಕೂ ಸೈ, ತಿಂಡಿಗೂ ಸೈ, ನೀರು ದೋಸೆಗಂತೂ ಸೂಪರ್ ಸೈ. ಓಕೆ, ಇಲ್ಲಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಟೊಮಾಟೆಯನ್ನು ಆ್ಯಡ್ ಮಾಡುವ. ನಾವು ಹೆಚ್ಚಿಟ್ಟಿರುವಂಥ ಟೊಮ್ಯಾಟೋನ ಇಲ್ಲಿ ಹಾಕುವಂಥದ್ದು. ಓಕೆ ಫ್ರೆಂಡ್ಸ್, ಈಗ ಟೊಮ್ಯಾಟೊ ಒಳ್ಳೆ ಮೆಲ್ಟ್ ಆಗಿದೆ. ನಾವೀಗ ಜಂಜಿಯನ್ನು ಸೇರಿಸುವ. ನಾವು ತಗೊಂಡಿರುವಂಥ ಎಲ್ಲ ಕ್ರ್ಯಾಬ್ ಅಂದರೆ ಜಂಜಿ, ಏಡಿಯನ್ನು ಇಲ್ಲಿ ಸೇರಿಸುವ. ಸೇರಿಸಿದ ನಂತರ 1 ಚಮಚದಷ್ಟು ಉಪ್ಪನ್ನು ಹಾಕಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಈ ಪ್ರಮಾಣದಲ್ಲಿ ನಾವು ರುಬ್ಬಿಟ್ಟಿರುವಂಥ ಮಸಾಲೆ ಇದೆ, ಇಷ್ಟು ಪ್ರಮಾಣದಲ್ಲಿ. ಈಗ ಇದನ್ನು ಆ್ಯಡ್ ಮಾಡುವ. ಎಲ್ಲ ಜಂಜಿ ಎಲ್ಲ ಬೆಂದಾಗಿದೆ. ಈಗ ನಾವು ಮಸಾಲೆಯನ್ನು ಆ್ಯಡ್ ಮಾಡಬೇಕು ಇದಕ್ಕೆ. ಓಕೆ, ಈಗ ಅದೇ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೇವೆ ಇದಕ್ಕೆ. ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲ. ನೋಡಿ, ಸೂಪರ್ ಆಗಿ ರೆಡಿ ಆಗಿದೆ ನಮ್ಮ ಜಂಜಿ ಸುಕ್ಕ, ಕ್ರ್ಯಾಬ್ ಸುಕ್ಕ. ಇದೇ ರೀತಿ ಒಂದು ಗಶಿಯಾಗಿ ನೀವು ಕೂಡ ಮಾಡಿ, ಸೂಪರ್ ಆಗತ್ತೆ. ಅದೇ ರೀತಿ ನಮ್ಮ ಈ ಒಂದು ಅಡಿಗೆ, ಈ ಒಂದು ಕ್ರ್ಯಾಬ್ ಸುಕ್ಕ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಮ್ಮ ತುಳುನಾಡು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಕೆಳಗಡೆ ಕೊಟ್ಟಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ.
ಇನ್ನು ಮುಂದೆ ಕೂಡ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳು ನಮ್ಮಿಂದ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.